ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವ್ ನೋಡ್ಕೋತೀವಿ, ಏನು ಆಗೋದಿಲ್ಲ. ಹೊರಗೆ ಹೋಗಿ. ಸರಿ ಸರಿ. ಅತ್ತೆ, ತುಂಬಾ ಹೊಟ್ಟೆ ನೋಯ್ತಿದೆ. ನಿಮ್ಮ ಮಾವನೇ ನಿನ್ ಹೊಟ್ಟೆಲ್ ಹುಟ್ಟು ಬರ್ತಾರೆ ಅಂತ ಕನಸು ಕಂಡಿದ್ದೆ. ಆ ಶ್ರೀನಿವಾಸ ನನ್ನ ಕನಸನ್ನ ನುಚ್ಚು ನೂರು ಮಾಡಿಬಿಟ್ಟ. ತಂದ್ರಾ ಇದೆ. ಪಂಡಿತರನ್ನಾದ್ರೂ ಕರೆಸಿ ಗೋಪಮ್ಮ. ಅಯ್ಯೋ, ನನ್ನ ಗ್ರಹಚಾರಕ್ಕೆ ಶ್ಯಾಮ್ ಭಟ್ರೆ ಹೆಂಡತಿ ತೀರ್ ಹೋಗಿದ್ದಾರೆ. ಸಣ್ಣ ಜೀವ ಅಂತೂ ಉಳಿಯೋಲ್ಲ, ದೊಡ್ಡ ಜೀವಕ್ಕಂತೂ ಅಪಾಯ ಇಲ್ಲ ಅಲ್ವಾ ಗೋಪಿ? ಅಮ್ಮ, ಇದನ್ನ ಅಕ್ಕನ್ ಕುಡಿಸಿ. ಏನೇ ಇದು? ಇದೇನು ಅಂತ ಆಮೇಲೆ ಹೇಳ್ತೀನಿ, ಮೊದಲಿನ ಕುಡಿಸಿ. ಅಲ್ಲ ಕಣೆ, ಮೊದಲೇ ತಾಯಿ ಮಗು ಇಬ್ರು ಅಪಾಯದಲ್ಲಿದ್ದಾರೆ. ನೀನೀಗೇನೇನೋ ಕುಡಿಸಿ ಹೆಚ್ಚು ಕಡಿಮೆ ಆದ್ರೆ ಏನೇ ಗತಿ? ಈಗ ತಾನೇ ನೀವೇ ಹೇಳಿದ್ರಿ ತಾಯಿ ಮಗು ಇಬ್ರು ಅಪಾಯದಲ್ಲಿದ್ದಾರೆ ಅಂತ. ಅಪಾಯದಲ್ಲಿರೋರನ್ನ ಪಾರ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಮುಖ್ಯ. ಹಿಂಗೆ ಅಸಹಾಯಕರಾಗಿ ಕೈ ಚೆಲ್ಲಿ ಕೂರೋದು ಸರಿನಾ? ಅಕ್ಕ, ಎದೇಳಿ, ಮೇಲೆದೇಳಿ. ಸಮಾಧಾನ ಮಾಡ್ಕೋ ಅಕ್ಕ. ಧೈರ್ಯವಾಗಿ ದೇವ್ರ ಮೇಲೆ ಭಾರ ಹಾಕಿ ಇದನ್ನ ಕುಡೀರಿ, ಎಲ್ಲ ಸರಿಯಾಗುತ್ತೆ. ನನ್ ಮೇಲೆ ನಂಬಿಕೆ ಇಡಕ್ಕ, ಏನು ಆಗಲ್ಲ. ಹಾ ಹಾಲು. ಅಕ್ಕ, ಸ್ವಲ್ಪ ಹಾಗೆ ಕೂತ್ಕೋ, ಮದ್ದು ಹೊಟ್ಟೆಗೆ ಸೇರ್ಲಿ. ಕೂರಕ್ಕಾಗ್ತಿಲ್ಲ ಸರ್ಸು. ತಕ್ಷಣ ಮಲಗಿದ್ರೆ ವಾಂತಿ ಆಗುತ್ತೆ ಅಕ್ಕ. ಸ್ವಲ್ಪ ಹೊತ್ತು ಕೂತ್ಕೋ, ಆಮೇಲೆ ಮಲಗುವಂತೆ. ಹೀಗೆ ಮಲ್ಕೋ ಅಕ್ಕ. ಈಗ ಕ್ಷೇಮವಾಗಿದ್ದಾರೆ ಅಲ್ವಾ? ಹುಷಾರಾಗಿದ್ದಾರೆ. ಮಗುಗೂ ಅಪಾಯ ಇಲ್ಲ, ಅಕ್ಕಂಗೂ ಅಪಾಯ ಇಲ್ಲ. ಈಗ ಮಲಗಿದ್ದಾರೆ. ಶ್ರೀಹರಿ, ಸರಸ್ವತಿ, ಯಾವುದಮ್ಮ ಈ ಔಷಧಿ? ಕ್ಷಮಿಸಿ ಅಮ್ಮ, ಅದನ್ನ ಬಾಯಿ ಬಿಟ್ಟು ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ಔಷಧಿ ಪರಿಣಾಮ ಕಡಿಮೆ ಆಗುತ್ತಂತೆ. ಹಾಗಂತ ನಮ್ಮ ಗುರುಗಳು ಹೇಳಿದ್ದಾರೆ. ಈಗ ಅಕ್ಕನ ನೋವು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ? ನೀನು ಕೊಟ್ಟಿದ್ದು ಔಷಧಿ ಅಲ್ಲ ಅಮ್ಮ, ಅಮೃತ. ನೀನು ನಮ್ಮ ವಂಶದ ಕುಡಿನ ಉಳಿಸ್ಬಿಟ್ಟೆ. ನಿನ್ನ ಉಪಕಾರನ ನಾವ್ಯಾರೂ ಮರೆಯಲ್ಲ. ಯಾಕಮ್ಮ ಹಾಗೆ ಹೇಳ್ತೀರಿ? ಈ ಮನೆ ನಂದಲ್ವಾ? ನಾನು ಈ ಮನೆಯೊಳಲ್ವಾ? ಕಮಲಕ್ಕನ ಮಗು ನನಗೂ ಮಗುನೇ ಅಮ್ಮ. ಇಷ್ಟು ಚಿಕ್ಕ ವಯಸ್ಸಿಗೆ ಅದು ಎಷ್ಟು ಬುದ್ಧಿನಮ್ಮ ನಿನಗೆ. ಬಂಗಾರ ತೊಟ್ಲಲ್ಲಿ ಹುಟ್ಟಿದ್ರು ಬಡವರ ಸೇವೆ ಮಾಡಬೇಕು ಅಂತ ವೈದ್ಯನೆಲ್ಲ ಕಲ್ತ್ಕೊಂಡಿದ್ದೀಯಲ್ಲ ನನ್ನ ತಾಯಿ. ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿದ್ದ. ನಿಮ್ಮಂತ ಹೃದಯವಂತರ ಮನೆ ಸೊಸೆ ಆಗೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ. ಇದನ್ನೆಲ್ಲ ನೋಡೋದಕ್ಕೆ ನಿಮ್ಮ ಮಾವ ಇರಬೇಕಾಗಿತ್ತು.
ಅದು ಎಷ್ಟು ಸಂತೋಷ ಪಟ್ಟಿರೋರೋ ಏನೋ. ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ, ಅಕ್ಕನ್ಗೇನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನನ್ನ ಕೈಯಾರ ಕೊಟ್ಟ ಹಾಲು ತಾಯಿ ಮಗುನ ಪ್ರಾಣ ತೆಗಿತಾ ಇದೆ ಅಂದಾಗ ನನ್ನ ಪ್ರಾಣನೇ ಹೋದಂಗಾಯ್ತು ಸರಸ್ವತಿ. ನನ್ನ ತವರಿನ ಕುಡಿನ ನಾನೇ ಚಿವಿಟ್ಬಿಟ್ಟೆ ಅನ್ನೋ ಪಾಪ ಪ್ರಜ್ಞೆಯಿಂದ ಸತ್ತೋಗ್ಬೇಕು ಅನ್ನಿಸ್ತು. ನೀನು ತಾಯಿ ಮಗುನ ಮಾತ್ರ ಉಳಿಸ್ಲಿಲ್ಲಮ್ಮ, ನನ್ನ ಜೀವನ ಉಳಿಸ್ಬಿಟ್ಟೆ. ಇಷ್ಟು ಸಣ್ಣ ವಯಸ್ಸಿಗೆ ಈ ವೈದ್ಯನೆಲ್ಲ ಎಲ್ಲಿಂದ ಕಲ್ತೆ ನನ್ ತಾಯಿ? ಮದ್ವೆಗ್ ಮುಂಚೆ ದಿನ ಬೆಳಗಾದ್ರೆ ನನಗೆ ಇದೇ ಕೆಲಸ ಅಜ್ಜಿ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಹಸ್ಕೊಂಡಿದ್ದಾರೆ, ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವ್ರನ್ನ ಹುಡುಕಿ ಜೊತೆಗೆ ಪಂಡಿತರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಕಾಳಜಿನ ನೋಡಿ ಪಂಡಿತರು ನನಗೂ ಕೆಲವು ಔಷಧಿಗಳನ್ನ ಹೇಳ್ಕೊಡ್ತಿದ್ರು. ಪಂಡಿತರು ಸಿಗದೆ ಹೋದಾಗ ನಾನೇ ರೋಗಿಗಳಿಗೆ ಉಪಚಾರ ಮಾಡ್ತಾ ಇದ್ದೆ. ಅದೀಗ ನಮ್ಮನೆಯವ್ರಿಗೆ ಸಹಾಯಕ್ಕೆ ಬಂತು ನೋಡಿ. ನಿನ್ನಿಂದ ನನ್ನ ಹೆಂಡತಿ ದೊಡ್ಡ ಕಳಂಕರಿಂದ ಪಾರಲು ಸರಸ್ವತಿ. ದುರಾದೃಷ್ಟಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಕೊಟ್ಟ ಹಾಲಿಂದ ಅನಾಹುತ ಆಯಿತು ಅಂತ ಜೀವನ ಪರ್ಯಂತ ಕೊರಗ್ತಾ ಇದ್ಲು. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದ್ರೆ ಕೈ ಬಿಡೋದಿಲ್ಲ ಭಾವ. ಯಾವ ರೂಪದಲ್ಲಾದ್ರೂ ಬಂದು ಕಾಪಾಡ್ತಾನೆ. ಹಾಗೆ ದುಷ್ಟರಿಗೆ ಬದಲಾಗಕ್ಕೆ ಅವಕಾಶ ಕೊಡ್ತಾನೆ. ಬದಲಾಗಿಲ್ಲ ಅಂದ್ರೆ ಪಾತಾಳಕ್ ತಳ್ಳಿಬಿಡ್ತಾನೆ. ಸದ್ಯ ನನಗಂಟೋ ಕಳಂಕನ ಒಂದೇ ಕ್ಷಣದಲ್ಲಿ ನಿವಾರಿಸ್ಬಿಟ್ಟೆ ಸರಸ್ವತಿ. ನಿನ್ನ ಈ ಋಣನ ಈ ಜನ್ಮ ಇರೋವರೆಗೂ ನಾನು ಮರೆಯಲ್ಲ. ಅಷ್ಟು ದೊಡ್ಡ ಮಾತಲ್ಲ ಯಾಕತ್ತಿಗೆ, ನನ್ನದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಫಲ ಕೊಟ್ಟನು ಆ ಶ್ರೀಹರಿ. ಅವನಿಗೆ ನಾವೆಲ್ಲ ಕೃತಜ್ಞತೆ ಹೇಳಬೇಕು. ಬನ್ನಿ ಅಕ್ಕ ಹೇಗಿದ್ದಾಳೆ ನೋಡೋಣ.